ರಾಜ್ಯಮಟ್ಟದ ವಿಕಲಚೇತನರ ವೀಲ್ಚೇರ್ ಮತ್ತು ಸಿಟ್ಟಿಂಗ್ ಕ್ರಿಕೆಟ್ ಕಿಷ್ಕಿಂಧ ಕಪ್ 2025ರ ಕಾರ್ಯಕ್ರಮದ ಉದ್ಘಾಟಕರಾಗಿ ಗಂಗಾವತಿ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನುವಳ್ಳಿಯವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನೇತ್ರಾಜಿ ಅಧ್ಯಕ್ಷರು ಮಹಾನ್ ಕಿಡ್ಸ್ ಶಾಲೆ, ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅಧ್ಯಕ್ಷರು ಲಯನ್ಸ್ ಕ್ಲಬ್, ಶಿವಪ್ಪ ಗಾಳಿ ವಾಣಿಜ್ಯೋದ್ಯಮಿಗಳು, ಆಸಿಫ್ ಹುಸೇನ್, ಅಶೋಕ್ ಕುರ್ತಕೋಟಿ, ವಿಠಲ್ ಜಾಬ್ಗೌಡ್ರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಈ ಒಂದು ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ವಿಕಲಚೇತನರ ವೀಲ್ ಚೇರ್ ಮತ್ತು ಸಿಟ್ಟಿಂಗ್ ಕ್ರಿಕೆಟ್ ಕಿಷ್ಕಿಂಧ ಕಪ್ಪು 2025 ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆತ್ಮೀಯರಂಥ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ರೇ, ಜೊತೆಗೆ ಆತ್ಮೀಯರಂಥ ನೇತ್ರಾಜಿ ಅವರೇ, ಶಿವಪ್ಪ ಗಾಳಿ ಅವರೇ, ಅಶೋಕ್ ಗುಡ್ಕೋಟಿ ಅವರೇ, ಮಲ್ಲಿಕಾರ್ಜುನ್ ಅವರೇ, ಹುಲ್ಗಪ್ಪನವರೇ, ನಾಗರಾಜ್ ಇಂಗಳಿಗೆ ಅವರೇ, ಎಲ್ಲ ನನಗೆ ನಿಮ್ಮದೆಲ್ಲ ಸಾಹಸ ನೋಡಿದ್ರೆ ನೀವು ವಿಕಲಚೇತನರಲ್ಲ, ನಾವು ವಿಕಲಚೇತನರು ಅನ್ನಿಸ್ತಾ ಇದೆ ನಾವು. ಯಾಕಂದರೆ ನಿಮ್ಮ ಒಂದು ಸ್ಪೋರ್ಟ್ಸ್ನಲ್ಲಿ ಸಾಕಷ್ಟು ನಮಗೆಲ್ಲರಿಗೂ ಒಂದು ಮಾದರಿಯಾಗಿ ತಮ್ಮ ಒಂದು ಬಹಳ ಸಂತೋಷ ಆಗ್ತಾ ಇದೆ. ನಿಜವಾಗಿ ನಮಗೂ ಸಹಿತ ನಿಮ್ಮನ್ನು ನೋಡಲಿಕ್ಕೆ, ನಿಮ್ಮನ್ನು ಭೇಟಿಯಾಗಲಿಕ್ಕೆ, ನಿಮ್ಮ ಆಟವನ್ನು ನೋಡೋದು ನಮ್ಮ ಭಾಗ್ಯ, ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಭಗವಂತ ನಾನು ಹೇಳೋದ್ರ ಪ್ರಕಾರ ಒಂದರಲ್ಲಿ ಕಡಿಮೆ ಕೊಟ್ಟರೆ ಇನ್ನೊಂದರಲ್ಲಿ ಹೆಚ್ಚು ಕೊಟ್ಟಿರ್ತಾನಂತೆ. ಯಾವಾಗಲೂ ಭಗವಂತನ ನಿಯಮನ ಹಂಗಂತ, ಯಾವುದರ ಒಂದು ಏನಾರ ಕಡಿಮೆ ಕೊಟ್ಟರೆ ಮತ್ತೆ ಇನ್ನೊಂದರಾಗ ಹೆಚ್ಚು ಶಕ್ತಿ ಕೊಟ್ಟಿರ್ತಾರಂತ ಆದ ಕಾರಣ ನಮ್ಮ ಎಲ್ಲ ವಿಕಲಚೇತನರು ಅನ್ನೋದಕ್ಕಿಂತ ನೀವು ಮಾಡುವಂಥ ಒಂದು ಕಾರ್ಯ. ಜೊತೆಗೆ ನಾನು ಬಂದ್ಕೊಳ್ಳಿ ಕೇಳಿದೆ, ನಮ್ಮ ಅಶೋಕ್ ಗುಡ್ಕೋಟಿ ಮೇಲಿಂದ ಮೇಲೆ ನಮ್ಮಲ್ಲಿ ಬರ್ತಾ ಇರ್ತಾರೆ. ಆದ ಕಾರಣ ನಿಜವಾಗಿಯೂ ಸಹಿತ ನೀವು ಒಂದು ಆಟ ಏನು ಆಡ್ತಾ ಇದ್ದೀರಿ, ನಿಜವಾಗಿಯೂ ಈಗಾಗಲೇ ಒಬ್ಬರು ನಮ್ಮ ಬೆಂಗಳೂರಿನ ಅಭಿಸ್ವಾಮಿಯವರು ಸುಮಾರು 30 ರನ್ಗಳಲ್ಲಿ 30 ಊಟಗಳಲ್ಲಿ ಸುಮಾರು 85 ರನ್ಗಳನ್ನು ಮಾಡಿದ್ರೆ ಅಂದರೆ ನಿಜವಾಗಿ ಅವರಿಗೆ ಅಭಿನಂದನೆಗಳನ್ನು ಮಾತನ್ನು ನಾವು ಹೇಳಲೇಬೇಕಾಗ್ತದೆ. ಜೊತೆಗೆ ಅದೇ ರೀತಿಯಲ್ಲಿ ಫೀಲ್ಡಿಂಗ್ ವ್ಯವಸ್ಥೆ ಇರಲಿ, ರನ್ ಮಾಡುವ ವ್ಯವಸ್ಥೆ ಇರಲಿ, ಬೌಲಿಂಗ್ ಮಾಡುವ ವ್ಯವಸ್ಥೆಯಲ್ಲಿ ಸಾಕಷ್ಟು ಪಳಗಿ ತಮ್ಮ ಆಟವನ್ನು ಮೆರೆದಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಮಗೊಂದು ವಿಶೇಷವಾದಂಥದ್ದು ಇದು. ಯಾಕೆಂದರೆ ನಾನು ಭಾಳ ಸರಿ ಅಂಗವಿಕಲರ ಬಗ್ಗೆ ಮಾತನಾಡ್ತಿರ್ತೀವಿ. ಭಗವಂತ ಯಾವುದೇ ಇರಲಿ, ಆದರೆ ಮಾಡಬೇಕು ಅನ್ನೋದು ಛಲ ಇದೆಯಲ್ಲ, ನಾವು ಆಡಬೇಕನ್ನುವಂಥ ಛಲ ಇದೆಯಲ್ಲ, ಅದು ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳಲೇಬೇಕಾಗ್ತದೆ. ಭಗವಂತ ನಿಮಗೆ ದೊಡ್ಡ ಶಕ್ತಿಯನ್ನು ನೀಡಲಿ ಮತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸಹಿತ ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೆರೆದು ನಮ್ಮ ನಾಡಿನ ಹೆಸರನ್ನು, ನಮ್ಮ ರಾಷ್ಟ್ರದ ಹೆಸರನ್ನು ತರುವಂಥ ಕಾರ್ಯವನ್ನು ತಾವು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ತಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೋರಿ ನನ್ನ 2 ಮಾತು ಮುಗಿಸ್ತಾ ಇದೆ. ಹಾಗಾಗಿ ನೇತ್ರಾಜ್ ಅವ್ರ ಶಾಲೆ ಇದೆ, ಮಾನ್ಕಿಟ್ ಇದೆ, ಆಮೇಲೆ ನಮ್ಮ ಲಯನ್ಸ್ ಶಾಲೆ ಇದೆ, ಹಲವಾರು ಇಲ್ಲೇ ಗಂಗಾವತಿಯಲ್ಲಿ ಶಾಲೆಗಳಿದ್ದಾವೆ. ಆ ಶಾಲೆ ಮಕ್ಕಳನ್ನು ನಾಳೆ ಅವ್ರಿಗೆ ಅಟ್ಲೀಸ್ಟ್ 1 ಅವರ್ ಅವ್ರು ಬಂದು ನೋಡಿ ಇವರಿಗೆ ಪ್ರೋತ್ಸಾಹ ನೀಡಬೇಕಂತ ಎಲ್ಲ ಶಾಲೆಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಶಾಲೆ ಮಕ್ಕಳು ಬಂದು ನೋಡಿದ್ರೆ ಅವ್ರಿಗೆ ಇನ್ಸ್ಪೈರ್ ಆಗ್ತಾರೆ. ಯಾಕಂದರೆ ಇವರೇ ಇಷ್ಟು ಆಡ್ತಾರೆ, ನಾವು ಆಡ್ಬೇಕನ್ನೋದು ಅವ್ರ ಮನಸ್ಸಲ್ಲಿ ಮೂಡುತ್ತಂತೆ. ನಾನು ಹಿಂಗೂ ಕ್ರಿಕೆಟ್ ಇರುತ್ತೆ ಅಂತ ನಾನು ಕ್ರಿಕೆಟ್ ನೋಡಿದ್ದು ತುಂಬ ಕಡಿಮೆ. ಅವಾಗ ಅವ್ರಿಗೆ ಅಶೋಕ್ ಅವ್ರಿಗೆ ವಾಟ್ಸಪ್ಪಲ್ಲಿ ಹಾಕ್ರಿ ಏನಿದೆ ಅಂತ ನೋಡಿದಾಗ ತುಂಬ ಖುಷಿ ಆಯ್ತು ನನಗೆ. ಈ ನಿಮಗೆ ದಿವ್ಯಾಂಗರು ಅನ್ನಲೇಬಾರ್ದು ಅಂತೀನಿ, ಈ ಕ್ರಿಕೆಟ್ ನೋಡಿದ್ಮೇಲೆ ದಿವ್ಯ ಚೇತನರು ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಆ ಚೇತನ ಮತ್ತು ಚೈತನ್ಯ ನಿಮ್ಮಲ್ಲಿರುವಂಥದ್ದು ನೋಡಿದ್ರೆ ಸಹಜವಾಗಿ ತುಂಬ ಎಷ್ಟೊಂದು ಜನ ಈ ನೀವು ಬಂದು ರನ್ ಮಾಡಿದ್ಮೇಲೆ ಜಸ್ಟ್ ಹೈಫೈ ಕೊಡೋಕ್ಕೆ ವೀಲಲ್ಲೇ ಬಂದು ನೋಡಿದಾಗ ನನಗೆ ಇನ್ನಷ್ಟು ಖುಷಿ ಆಯ್ತು. ನನಗೆ ಭಾಳ ಜನ ಇಲ್ಲಿಂದಲ್ಲಿ ಬರ್ಬೇಕಂದ್ರೆ ನೀನಾದ್ರೂ ಬಾ ಇಲ್ಲ ನಾನಾದ್ರೂ ಬಾ ಅಂತ ಹೇಳ್ತಾ ಇರ್ತೀವಿ. ಅಂಥದ್ರಲ್ಲಿ ಇಂಥ ಒಂದು ಸ್ಪಿರಿಟ್ ಇಟ್ಕೊಂಡು ಈ ಥರ ಆಟಗಳನ್ನು ನೀವು ಆಡ್ತಾ ಇರುವಂಥದ್ದು, ಆಮೇಲೆ ಗಂಗಾವತಿಯಲ್ಲಿ ವಿಶೇಷವಾಗಿ ಇದನ್ನು ಆಯೋಜನೆ ಮಾಡಿರೋದ್ರಿಂದ ನಮಗೆಲ್ರಿಗೂ ಸಂತೋಷ ಆಗಿರುವಂಥ ವಿಷಯ. ಮತ್ತೊಮ್ಮೆ ಗಂಗಾವತಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಂಡಗಳಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಇದೇ ರೀತಿಯಾಗಿ ನೀವೆಲ್ಲ ಎಲ್ರಿಗೂ ಸ್ಫೂರ್ತಿಯನ್ನು ತುಂಬ್ತಾ ಇದ್ದೀರಿ. ನಿಮ್ಮಲ್ಲೂ ಕೂಡ ಆ ಸ್ಫೂರ್ತಿ ಹಾಗೆ ಮುಂದುವರಿಲಿ, ರಾಷ್ಟ್ರ ಮಟ್ಟದಲ್ಲಿ ನೀವೆಲ್ಲರೂ ಬೆಳೀಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು